ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಸೊ ನಮ್ಮ ಇಂದಿನ ಲಾಗಲ್ಲಿ ನಾನೊಂದು ವಿಶೇಷ ವ್ಯಕ್ತಿಯ ಬಗ್ಗೆ ನಿಮಗೆ ತೋರಿಸಲಿಕ್ಕಿದ್ದೇನೆ. ಮನೆಯಲ್ಲೇ ಕೂತ್ಕೊಂಡು ತನ್ನ ಬಹಳಷ್ಟು ಆಸಕ್ತಿಗಳನ್ನು ಒಟ್ಟುಗೂಡಿಸಿ ಪೇಂಟ್ಗಳನ್ನು ಮಾಡೋದಿರ್ಬೋದು, ಅಥವಾ ಈ ಪೇಂಟಿಂಗ್ಸ್ಗಳಲ್ಲಿ ಕಲಾಕೃತಿಗಳನ್ನು ಮಾಡೋದಿರ್ಬೋದು, ಹಾಗೆ ಗೋಡೆ ಮೇಲಿನ ಕಲಾಕೃತಿಗಳನ್ನು ಮಾಡುವುದು, ಅಷ್ಟೆಲ್ಲ ಕ್ರಾಫ್ಟ್ಗಳನ್ನು ಮಾಡೋದು, ಅಂದರೆ ಕಸದಿಂದ ರಸದ ಐಟಮ್ಸ್ಗಳನ್ನು ಮಾಡುವಂತಹ ಒಬ್ಬ ಗೃಹಿಣಿಯ ಬಗ್ಗೆ ತಿಳಿಸ್ಲಿಕ್ಕಿದ್ದಾನೆ. ಇವರೇ ನಮ್ಮ ಹೆಬ್ರಿಯಲ್ಲಿರುವಂತಹ ವೃಂದಾ ನಾಯಕ್ ಇವರು. ಬನ್ನಿ, ವೃಂದಾ ನಾಯಕ್ ಅವರ ಮನೆಗೆ ಹೋಗಿ ಅವರ ಯಾವೆಲ್ಲ ಒಂದು ಕಲಾಕೃತಿಗಳಿವೆ, ಹಾಗೆ ಅವರ ಒಂದು ಆಸಕ್ತಿಯ ಬಗ್ಗೆ, ಕಲಾಸಕ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕರಕುಶಲ ವಸ್ತುಗಳನ್ನ ಮಾಡುವುದು ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಕರಕುಶಲತೆಯನ್ನ ನಮ್ಮಲ್ಲಿ ಮೈಗೂಡಿಸಿಕೊಳ್ಳುವುದು ಕೂಡ ಅಷ್ಟೇನು ಸುಲಭದ ಮಾತೇನಲ್ಲ. ಅಂಥದ್ರಲ್ಲಿ ವೃಂದಾ ನಾಯಕ್ ಅವರು ತಾವೇ ರಚಿಸಿರುವ, ಅದು ಕೂಡ ತಮ್ಮ ಹವ್ಯಾಸದಿಂದ ಕಲಿತಿರುವಂತಹ ಇಂತಹ ವಿದ್ಯೆಯನ್ನ ಈಗ ತಮ್ಮ ಕುಟುಂಬದವರ ಸಹಕಾರದಿಂದ ತಮ್ಮ ಜೀವನ ನಿರ್ವಹಣೆಗೂ ಇದನ್ನ ಅಳವಡಿಸಿಕೊಂಡಿರುವಂತದ್ದು ನಿಜಕ್ಕೂ ಶ್ಲಾಘನೀಯ ಅಂತಾನೆ ಹೇಳ್ಬೇಕು. ಕಲೆ ಯಾವುದೇ ಆಗಿರ್ಬೋದು, ಅದರಲ್ಲಿ ನೈಪುಣ್ಯತೆಯನ್ನ ಸಾಧಿಸುವುದು ಒಂದು ಸಾಧನೆ ಅಂತಾನೆ ಹೇಳ್ಬೋದು. ನಾನು ನನ್ನ ಹಿಂದಿನ ಲಾಗ್ನಲ್ಲಿ ಕೂಡ ವೃಂದಾ ನಾಯಕ್ ಅವರ ಬಗ್ಗೆ ತಾಂಜಾವೂರು ಶೈಲಿಯ ಬ್ಲೌಸ್ ಡಿಸೈನ್ ನ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ನೀಡಿದೆ. ಹಾಗೆಯೇ ಇವರ ಒಂದು ಮನೆಯನ್ನ ಪ್ರವೇಶಿಸಿದಾಗ ಅಲ್ಲಿರುವಂತಹ ಬಹಳಷ್ಟು ಕಲಾಕೃತಿಗಳ ಮೇಲೆ, ಇವರು ಮಾಡಿರುವಂತಹ ಚಿತ್ರಣಗಳ ಬಗ್ಗೆ, ಹಾಗೆ ಕಸವಾಗಿ ಬಿಡುವ ಕೆಲವೊಂದು ವಸ್ತುಗಳ ಮೇಲೆ ಇವರು ವಿನ್ಯಾಸಗಳನ್ನ ಮಾಡಿ ಅದನ್ನ ಜೋಡಿಸಿರುವ ಬಗೆಯನ್ನ ನೋಡಿ ನನಗೆ ಬಹಳಷ್ಟು ಖುಷಿ ಆಯ್ತು. ಅದಕ್ಕೋಸ್ಕರ ಈ ಒಂದು ಲಾಗ್ನಲ್ಲಿ ಕಸದಿಂದ ಮಾಡುವಂತಹ ಒಂದು ಉಪಯುಕ್ತ ವಸ್ತುಗಳನ್ನ, ಹಾಗೆ ಮನೆಯನ್ನ ಸುಂದರವಾಗಿರಿಸಲು ಇವರು ಮಾಡಿರುವಂತಹ ಈ ಒಂದು ಕಲೆಯ ವಿನ್ಯಾಸವನ್ನ ನಿಮ್ಗೆ ತೋರಿಸಬೇಕು ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಹಾಗಾದರೆ ಯಾವೆಲ್ಲ ಕಸದಿಂದ ರಸದ ವಸ್ತುಗಳನ್ನ ಇವರು ತಯಾರಿಸಿದ್ದಾರೆ ನೋಡೋಣವಾ? ಈಗ ವಾಸ್ತು ಟ್ರೀ ಅಂತ ಫೇಮಸ್ ಆಗಿದೆ, ಆದರೆ ನಾನು ಮಾಡುವಾಗ ನನಗೆ ಅದು ವಾಸ್ತು ಟ್ರೀ ಅಂತ ಗೊತ್ತಿರಲಿಲ್ಲ. ಜಸ್ಟ್ ನಾನು ಗೋಲ್ಡನ್ ಟ್ರೀ ಅಂತ ಮಾಡಿದ್ದೆ. ಇದು ಕ್ರಿಸ್ಟಲ್ ಸ್ಟೋನ್ ಮಣಿ ಇದ್ದು ನಮ್ಮದು ಓಲ್ಡ್ ಎಕ್ವೇರಿಯಂ ಬೌಲ್ ಇತ್ತು, ಅದನ್ನು ನಾನು ರೀಪೇಂಟ್ ಮಾಡಿ, ನಾನು ಮುಕುಟ್ ಪೇಂಟಿಂಗ್ ಹೇಗೆ ನಿಮಗೆ ತೋರಿಸಿದ್ನಲ್ವ ಅದೇ ಥರ ನಾನು ನಮ್ಮಲ್ಲಿ ಒಂದು ಪ್ಲೇನ್ ಗಣಪತಿ ಇತ್ತು, ಅದನ್ನು ನಾನು ತಾಂಜಾವೂರು ಸ್ಟೈಲ ಮಾಡಿ ಕನ್ವರ್ಟ್ ಮಾಡಿದ್ದೆ. ವೈಟ್ ಮೆಟಲ್ ಲಕ್ಷ್ಮಿ ಇತ್ತು, ಅದನ್ನು ಈ ಥರ ಪೇಂಟ್. ಇದು ಬೇಸಿಕ್ ಗ್ಲಾಸ್ ಪೇಂಟ್. ಇದ್ರದ್ದು ನಾನು ವರ್ಕ್ಶಾಪ್ ಮಾಡ್ತೇನೆ. ಫೇಮಸ್ ಆರ್ಟ್. ಇದನ್ನು ಬಟ್ಟೆ ಮೇಲೇನೆ ಮಾಡ್ತಾರೆ, ಪ್ಲೇಟ್ ವರ್ಕ್ ಮಾಡ್ತಾರೆ. ಇದು ನೀವು ಸ್ಕೂಲ್ ಆರ್ಟ್ಗೋಸ್ಕರ ಮಾಡಿ? ಇದು ಸ್ಕೂಲ್ ಆರ್ಟ್ಗೋಸ್ಕರ ಮಾಡಿದ್ದೇನೆ. ಇನ್ನು ನೆಕ್ಸ್ಟ್ ಅದೇ ನಾನು ನಮ್ಮ ಮನೆಯಲ್ಲೇ ಎಲ್ಲ ವೆರೈಟಿ ಪೇಂಟಿಂಗ್ ಅದು ವರ್ಕ್ಶಾಪ್ ಮಾಡಬೇಕಂತಿದ್ದೇನೆ. 2 days 3 days ಆ ಥರ. ಸೊ ಅದರಲ್ಲೆಲ್ಲ ಇದನ್ನು ನಾನು ಕಲಿಸ್ತೇನೆ. ಇದು ಈಗ ಸ್ಟಾರ್ಟಿಂಗಿಗೆ ಗ್ಲಾಸ್ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತೇನೆ. ಆಮೇಲೆ ಮುಂದುವರಿತಾ ನಾನು ಏನೆಲ್ಲ ಮಾಡಿದ್ದೇನೆ ಅದರದ್ದೆಲ್ಲ ಸಣ್ಣ ಸಣ್ಣ ಇದರಲ್ಲಿ ನಾನು ಒಂದು A4 ಸೈಜ್ ಡಿಸೈನ್ ಮಾಡಿ ಅದನ್ನು ಕಲಿಸ್ತೇನೆ. ಮಶ್ರೂಮ್ ಮರಕ್ಕೆ ಎಲ್ಲ ಬರ್ತದಲ್ವಾ, ಮಳೆಗಾಲದಲ್ಲಿ ಬರ್ತದೆ, ಅದನ್ನು ನಾನು ತೆಗೆದಿಟ್ಟು, ನಾನಲ್ಲ ನಂದು ಅಜ್ಜಿ ತೆಗೆದಿಟ್ಟಿದ್ರು, ಅವರು ಕಳಿಸಿದ್ರು ಇದರಲ್ಲಿ ಏನಾದರೂ ಕ್ರಾಫ್ಟ್ ಮಾಡ್ಲಿಕ್ಕೆ ಆಗ್ತದೆ ನೋಡಂತ. ಸೊ ಅದಕ್ಕೆ ಪೇಂಟ್ ಮಾಡಿರೋದು. ಇದು ಜೋಳ. ಓಕೆ, ಜೋಳ ಅಂದರೆ ಮೆಕ್ಕೆಜೋಳ. ಅದು ಉದ್ರಿದ ಮೇಲೆ ನಮ್ಗೆ ಈ ಥರ ಬೊಂಡು ಸಿಗ್ತದೆ, ಅದಕ್ಕೆ ಪೇಂಟ್ ಮಾಡಿರೋ. ಅದನ್ನ ನೀವು ಬಿಸಿಲಿಗೆ ಹಾಕಿ, ಅದು ಒಣಗಿರ್ತದೆ. ಅದು ಒಣಗಿದ ಮೇಲೆ ಅದು ಉದುರುತ್ತದೆ. ಇದು ಮಾತ್ರ ಉಳಿತದೆ ಗಿಡದಲ್ಲಿ. ಓಕೆ. ಸೊ ಆಗ ನಂಗೊಂದು ಐಡಿಯಾ ಉಳಿಯಿತು ಹೀಗೆ ಮಾಡುವ ಅಂತ. ಅದನ್ನು ಕಟ್ ಮಾಡ್ಕೊಂಡು ಬಂದು ಮಾಡಿದೆ. ನೀವು ಮಶ್ರೂಮ್ ಇದು ಅಂತ ಹೇಳಿದ್ರಿ, ಇದನ್ನ ನೀವು ಬಿಸಿಲಲ್ಲಿ ಒಣಗಿಸಿ ಮಾಡಿರುವಂತ? ಹೌದು, ಅದು ಒಣಗ್ತದೆ. 1 ವರ್ಷ ಆದ್ಮೇಲೆ 1 ಕಂಪ್ಲೀಟ್ ಒಣಗಿ ಈ ತರ ಆಗ್ತದೆ. ಮತ್ತೆ ಏನ್ ಫಂಗಸ್ ಬರುದು ಏನಾಗುದಿಲ್ಲ. ಇದು ಸ್ವಲ್ಪ ಮೇಲೆ ನಾವು ಅದಕ್ಕೆ ವಾರ್ನಿಷ್ ಎಲ್ಲ ಕೊಟ್ರೆ ಲಾಸ್ಟ್ ಲಾಂಗ್ ಯಾವತ್ತೂ ಏನಾಗೋದಿಲ್ಲ, ನಮಗೆ ಇಡ್ಬೋದು. ತುಂಬಾ ಚಂದವಾಗಿ ಕೂಡ ಕಾಣ್ತದೆ ಅಲ್ವಾ? ಹೌದು. ಆಮೇಲೆ ಇದು ಬಾಟ್ಲಿಂದ ಮಾಡಿದ್ದು ಪೇಂಟ್. ಇದನ್ನು ಸ್ಕೂಲ್ ಕ್ರಾಫ್ಟಿಗೆ ನಾನು ಕಲಿಸಿದ್ದೇನೆ ಸ್ಕೂಲಲ್ಲಿ. ಇದು ಪತಂಜಲಿ ಅವರದ್ದೊಂದು ಚಮನ್ ಬ್ರಷ್ ಏನೋ ಒಂದು ಬರ್ತಿತ್ತು ಬಾಟ್ಲ್, ಅದು ಮತ್ತೆ ಎಮ್ಸಿಲ್ ಯೂಸ್ ಮಾಡಿ. ಇದು ಕೂಡ ಕಸದಿಂದ ರಸ. ಇದು ಕಸದಿಂದ ಬಾಟ್ಲ್ ಮತ್ತೆ ನಮ್ದು ನಾರ್ಮಲ್ ಎಮ್ಸಿಲ್ ಹಾರ್ಡ್ವೇರ್ ಶಾಪಲ್ಲಿ ಪೋಟರಿ ಆರ್ಟ್ ಅಂತ ಇದೆ, ಪಾಟ್ ಮೇಲೆ ಮಾಡ್ಬೋದು. ಸೊ ಇದು ಯಾವ ಪ್ರಿಂಟ್ ಅಂತ ಹೇಳ್ಬೋದು? ಇದು ಆ್ಯಕ್ಚುಲಿ ಮಾರ್ಬಲ್ ಪೇಂಟ್ ಥರನೇ ಕಾಣ್ತದೆ ಅಲ್ವಾ, ಮಾರ್ಬಲ್ ಪಾಟ್ ಥರನೇ ಕಾಣ್ತದೆ. ಇದು ಆ್ಯಕ್ಚುಲಿ ನಮ್ಮದು ಓಲ್ಡ್ ಚಾಕ್ಲೇಟ್ ಜಾರ್ ಇರ್ತದಲ್ವ, ಗ್ಲಾಸ್ ಇತ್ತು, ಅದು ಅದರ ಮೇಲೆ ನಾನು ಹೊರಗಡೆ ಎಲ್ಲ ಮಾಡಿರುವಂಥದ್ದು ರಿಲೀಫ್ ಆರ್ಟ್ ಇದೆ ಅಲ್ವಾ, ಅದರ ಕೋನ್ ಉಳಿದಿದ್ದನ್ನು ನಾನು ಅಪ್ಲೈ ಮಾಡಿ ಕಲರ್ ಮಾಡಿದ್ದು. ಇದರಲ್ಲಿ ಫಿಶ್ ಹಾಕುವಂಥದ್ದು ಬೌಲ್ ಪ್ಲೇನ್ ಇತ್ತಿದ್ದು, ಇದನ್ನು ನಂದು ಗ್ಲಾಸ್ ಪೇಂಟ್ ಅಪ್ಲೈ ಮಾಡಿದ್ದು. ಇದಕ್ಕೆ ಮಿಕ್ರಮ್ ಥ್ರೆಡನ್ನು ಮಾಡಿರುವಂಥದ್ದು ಗುಡ್ದೀಪ ಥರ ಆಗಿ ಯೂಸ್ ಮಾಡ್ಬೋದು. ಅಂತೇಳಿ
ಅದು ಸ್ವಲ್ಪ ಹೆವಿ ವೆಯ್ಟ್ ಇದೆ. ಇದೆಲ್ಲ ಬ್ಯಾಗ್ಸ್ಗಳನ್ನ ನೀವು ಮಾಡಿರುವ? ಹಾಂ, ನಾನು ಮಾಡಿರೋ. ಹೀಗೆ ಬೇಡವೆಂದು ಬಿಸಾಡುವ ವಸ್ತುಗಳಿಂದ ಕೂಡ ಮನೆಯನ್ನ ಅಲಂಕರಿಸಬಹುದು ಅಂತ ಹೇಳುವುದಕ್ಕೆ ಇವರೊಂದು ಉತ್ತಮ ನಿದರ್ಶನ. ಸೋಪ್ ಲಿಕ್ವಿಡ್ ನ ಬಾಕ್ಸ್ಗಳಾಗಿರ್ಬೋದು, ಮಾತ್ರೆಯ ಡಬ್ಬಗಳಾಗಿರ್ಬೋದು, ಗೆರಟೆಗಳಾಗಿರ್ಬೋದು, ಹೀಗೆ ನಾವು ಬೇಡವೆಂದು ಬಿಸಾಡುವ ವಸ್ತುಗಳಿಂದಲೂ ಕೂಡ ಬಹಳಷ್ಟು ರೀತಿಯ ಕಲಾಕೃತಿಗಳನ್ನ, ಶೃಂಗಾರಮಯ ವಸ್ತುಗಳನ್ನ ತಯಾರಿಸಿ ಮನೆಯಲ್ಲೇ ಕುಳಿತು ತಮ್ಮ ಹವ್ಯಾಸಕ್ಕೆ ಒತ್ತು ನೀಡುತ್ತಾ ಈಗ ಇದನ್ನೇ ವೃತ್ತಿಯಾಗಿರಿಸಿ ಒಬ್ಬ ಮಾದರಿ ಗೃಹಿಣಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಹಿಂದಿನ ಕಾಲದ ಕೆಲವಷ್ಟು ವಸ್ತುಗಳನ್ನ ಸಂಗ್ರಹಿಸುವುದು ಕೂಡ ಇವರ ಒಂದು ಹವ್ಯಾಸ. ಇದಕ್ಕೆ ನಾವು ಗುರುಡಾಣ ಅಂತ ಹೇಳ್ತಿದ್ದೆವು. ತುಂಬಾ ಹಳೆ ಕಾಲದಲ್ಲಿ ಮಗುವಿಗೆ ಅನ್ನವನ್ನೆಲ್ಲ ಅರ್ದು ಕೊಡ್ತಿದ್ರು. ಹೀಗೆ ದೀಪ, ಕುಂಕುಮ ಕರಡಿಗೆ ಹೇಳ್ತೇವಲ್ಲ. ಓಕೆ, ನೋಡ್ಲಿಕ್ಕೆ ದೀಪದ ತರ ಕಾಣ್ತದೆ, ಅಂದ್ರೆ ಕುಂಕುಮ. ರಿಲೀಫ್ ಆರ್ಟ್ ಅಂತ ಮಾರ್ಬಲ್ ಪೌಡ್ರಿಂದ ಮಾಡಿರುವಂಥದ್ದು. ಮಾರ್ಬಲ್ ಪೌಡ್ರನ್ನು ಗಮ್ನೊಟ್ಟಿಗೆ ಮಿಕ್ಸ್ ಮಾಡಿ ಕೋನಲ್ಲಿ ಮಾಡಿರುವಂಥದ್ದು. ಮಾರ್ಬಲ್ ಡಸ್ಟ್ ಪೌಡ್ರ್ ಅಂತ ಸಿಗ್ತದೆ. ಅದರಲ್ಲಿ ಗಮ್ಮೊಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ಕೋನ್ ವರ್ಕ್, 2-3 ಥರದ ಕೋನ್ ಇರ್ತದೆ ಕನ್ಸಿಸ್ಟೆನ್ಸಿ. ಒಂದು ತುಂಬ ತೆಳು ಇರ್ತದೆ, ಒಂದು ಕೋನ್ ಮಾಡುವಂಥ ಕನ್ಸಿಸ್ಟೆನ್ಸಿಲಿ ಇರ್ತದೆ, ಮತ್ತೊಂದು ಈ ಥರ ವರ್ಕ್ ಮಾಡುವಂಥದ್ದು ಆ ಕನ್ಸಿಸ್ಟೆನ್ಸಿಲಿ ಮಾಡಿ ಕೋನ್ ಮಾಡಿ. ಸಾಧಾರಣ ಇದಕ್ಕೆ ನಂಗೆ 50 ಕೋನ್ ಹತ್ರ ಬೇಕಾಗಿದೆ ಇಷ್ಟು ದೊಡ್ಡದು ಮಾಡಲಿಕ್ಕೆ. ಇದು ವಾಟರ್ ಪ್ರೂಫ್ ಪ್ಲೈವುಡ್ ಮೇಲೆ ಮಾಡಿರುವಂಥದ್ದು. ಇದಕ್ಕೆ ಟ್ರೀ ಆಫ್ ಲೈಫ್ ಅಂತ ಹೇಳ್ತಾರೆ, ಲೈಫ್ ಟ್ರೀ ಅಂತ ಹೇಳ್ತಾರೆ ಈ ಪಿಕ್ಚರಿಗೆ. ಬೃಂದ ಅವರೇ, ನಾವು ಹಿಂದಿನ ಲಾಗಲ್ಲಿ ಬ್ಲೌಸ್ ಡಿಸೈನ್ಸ್ ಅನ್ನ ಮಾಡುವಂಥದ್ದು, ತಾಂಜಾವೂರ್ ಆರ್ಟ್ ಅನ್ನ ನಾವು ಬಟ್ಟೆಗಳ ಮೇಲೆ ನೋಡಿದ್ವಿ. ಆದರೆ ಈಗ ಬಹಳಷ್ಟು ಒಂದು ವಿಭಿನ್ನವಾದ ಒಂದು ಕಲಾಕೃತಿಗಳನ್ನ, ಅದು ಕೂಡ ನಿಮ್ಮ ಹವ್ಯಾಸಿ ಆಗಿರುವಂತಹ ಈ ಒಂದು ತಾಂಜಾವೂರ್ ಆರ್ಟ್ನ ಪೇಂಟಿಂಗ್ಸ್ ಇರ್ಬೋದು, ಹಾಗೆ ಮಧುಬನಿ ಪೇಂಟಿಂಗ್ಸ್ ಇರ್ಬೋದು, ಬಹಳಷ್ಟು ಕಲಾಕೃತಿಗಳನ್ನು ನೋಡಿದ್ವಿ. ಪೇಂಟಿಂಗ್ಸನ್ನು ಗೋಡೆಯ ಮೇಲೆ ನೀವು ಚಿತ್ರಿಸಿರುವುದನ್ನು ನೋಡಿದ್ವಿ. ಇದೆಲ್ಲ ನೋಡುವಾಗ ಬಹಳಷ್ಟು ಆಸಕ್ತಿ ಬರ್ತದೆ. ಹಾಗಿರುವಾಗ ನಿಮ್ಮ ಹಿಂದೆಯೇ ಒಂದು ಪೇಂಟಿಂಗನ್ನು, ಇದ್ರ ಬಗ್ಗೆ ಕೂಡ ಹೇಳಿದ್ರಿ, ಮಾರ್ಬಲ್ ಆರ್ಟಿಂದ ಮಾಡಿರುವಂಥದ್ದು, ಮಾರ್ಬಲ್ ಪೌಡರಿಂದ ಮಾಡಿರುವಂಥದ್ದು. ಸೊ ಈ ಎಲ್ಲ ಒಂದು ಆಸಕ್ತಿ ನಿಮಗೆ ಹೇಗೆ ಬಂತು ಅಂತ ಹೇಳ್ತೀರಾ? ನನಗೆ ಎಲ್ಲಿಯಾದರೂ ಒಂದು ವಿಶೇಷ, ಈಗ ಹೋಟ್ಲಲ್ಲಿ ನಿಲ್ಲಿಕ್ಕೆ ಹೋಗ್ತೇವೆ, ಅಲ್ಲಿ ಒಂದು ಆರ್ಟ್ ನೋಡ್ತೇವೆ, ಅದನ್ನು ಫೋಟೋ ಎಲ್ಲ ತೆಗೆದು ಇಲ್ಲಿ ಬಂದು ಮಾಡೋದು, ಅದೇ ಕ್ರೇಜ್ ನನಗೆ. ಗೂಗಲಲ್ಲೇ ಎಲ್ಲಿ ಸರ್ಚ್ ಮಾಡುವಾಗ ಈ ಥರ ಆರ್ಟ್ ನೋಡಿದ್ದು, ಅದು ಏನಂತ ಗೊತ್ತಾಗಿ ಆಮೇಲೆ ಎಲ್ಲಿ ಕ್ಲಾಸ್ ಜಾಯಿನ್ ಆಗದೆ ನಾನೇ ಟ್ರೈ ಮಾಡಿದ್ದು. ಇದರಲ್ಲಿ ನಾನು 4 ಥರದ್ದು ಮಾಡಿದ್ದೇನೆ, ಅದು ಗಿಫ್ಟಾಗಿ ಕೊಟ್ಟಿದ್ದೇನೆ. ನೀವೀಗ ಇಷ್ಟೆಲ್ಲ ಕಲಾಕೃತಿಗಳನ್ನ ಮಾಡಿದಿರಾ, ಪೇಂಟಿಂಗ್ಸ್ ಅನ್ನ ಮಾಡಿದಿರಾ, ಯಾರಾದರೂ ನಿಮ್ಮ ಹತ್ರ ಕಲೀಲಿಕ್ಕೆ ಇಷ್ಟಪಟ್ಟರೆ ಈ ಒಂದು ವಿಧಿಯನ್ನ ನೀವು ಕಲಿಸ್ಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ. ನನಗೆ ಈಗ ನಾನು ಅದೇ ನಿಮಗೆ ಇದು ಎಲ್ಲವನ್ನು ನಾನು ಕವರ್ ಮಾಡ್ತೇನೆ. ಬಟ್ ಏನಂತ ಹೇಳಿದರೆ, ನಾನು ಆಲ್ರೆಡಿ ಬ್ಲೌಸ್ ಪೇಂಟಿಂಗ್ ಮಾಡಿದ್ರಿಂದ ಇದಕ್ಕೊಂದು ಕಲಿಸ್ಲಿಕ್ಕೆ ಅಂತಂದು ಟೈಮ್ ಅಂತ ಇಡ್ತೇನೆ. ನಾನು ಅಂದರೆ ಈ ದಿನ ಇದನ್ನು ಮಾಡ್ತೇನೆ ಅಂತ ಹೇಳಿ ನಾನು ಎಲ್ಲ ಕಡೆಯಲ್ಲಿ ನಾನು ನಂದು ಫೋನಲ್ಲಿ ಇದರಲ್ಲೆಲ್ಲ ಹಾಕ್ತೇನೆ. ಅದು ಬಿಟ್ಟು ನನಗೆ ಬೇರೆ ಯಾವುದೇ ಥರ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಂಟ್ರೆಸ್ಟ್ ಇದ್ದವರು, ಅಂದರೆ ನಾನು ಈಗ ಏನು ಎಣಿಸಿದ್ದೇನೆ ಅಂದರೆ, ಪ್ರತಿ ತಿಂಗಳಿನ ಎಂಡಲ್ಲಿ, ಈಗ ನಾನು ಈ ತಿಂಗಳು ಏಪ್ರಿಲ್ 26-27 ಗ್ಲಾಸ್ ಪೇಂಟಿಂಗಿಗಂತ ಇಟ್ಟಿದ್ದೇನೆ. ಸೊ ನೆಕ್ಸ್ಟ್ ಮಂತ್ ಎಂಡಿಗೆ ಲಿಪ್ಪನ್ ಆರ್ಟ್ ಅಂತ ಎಣಿಸಿದ್ದೇನೆ. ಲಿಪ್ಪನ್ ಆರ್ಟ್ ಸ್ವಲ್ಪ ಬೇಸಿಕ್ಕನ್ನು ಕಲಿಸಿಕೊಡುವ ಅಂತ. ಸಡನ್ ನಾನು ದೊಡ್ಡ ಡಿಸೈನ್ ಕಲಿಸ್ಲಿಕ್ಕೆ ಆಗೋದಿಲ್ಲ, ಬೇಸಿಕ್ ಮಾಡಿಯೇ ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕಾಗ್ತದೆ. ಏಜಿನ ಲಿಮಿಟ್ ಯಾವುದೂ ಇಲ್ಲ. 16+ ಏಜಿನವರು ಯಾರೇ ಗೃಹಿಣಿಯರಾಗಲಿ ಯಾರೇ ಆಗಲಿ ಪೇಂಟಿಂಗ್ ಬ್ರಷ್ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಬಾರದವರು ಸಹ ನನ್ನ ಹತ್ರ ಪೇಂಟಿಂಗ್ ಕಲಿಬೋದು. 3 ವರ್ಷದಿಂದ ನಾನು ಸ್ಕೂಲಲ್ಲಿ ಕಲಿಸ್ತಾ ಇದ್ದೇನೆ ಆರ್ಟ್ ಆ್ಯಂಡ್ ಕ್ರಾಫ್ಟ್. ಸ್ಕೂಲಲ್ಲಿ ಮಕ್ಕಳು ಕೂಡ ಕಲಿತಾರೆ. ಸೊ ಅವರ ಒಂದು ಇಂಟ್ರೆಸ್ಟ್ನ ಬಗ್ಗೆ ಏನು ಹೇಳ್ತೀರಾ? ತುಂಬ ಇಂಟ್ರೆಸ್ಟಲ್ಲಿ ಕಲಿತಾರೆ. ಆದರೆ ಏನಂತ ಹೇಳಿದರೆ, ನಮ್ಮದು ಹೆಬ್ರಿ ಪರಿಸರದಲ್ಲಿ ಮಕ್ಕಳಿಗೆ ತನ್ನಿ ಅಂತ ಹೇಳಿದರೆ ತರಲಿಕ್ಕೆ ಇಲ್ಲಿ ಯಾವ ಶಾಪಲ್ಲಿ ಅಷ್ಟು ಅವೈಲೇಬಲ್ ಇರೋದಿಲ್ಲ. ಪ್ರತಿ ಸಲ ಅವರಿಗೆ ಉಡುಪಿಗೆ ಹೋಗಿ ಆಚೆ ಹತ್ತಿರದ ಅಂಗಡಿಗೆಲ್ಲ ಹೋಗಿ ಅದರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಕ್ರಾಫ್ಟ್ ಅಂತ ಹೇಳಿದರೆ ಡ್ರಾಯಿಂಗ್ ಥರ ಅಲ್ಲ. ಈಗ ಎಲ್ಲರೂ ಹೇಳೋದಷ್ಟೇ, ಅವರ ಕ್ರಾಫ್ಟ್ ಅಂತ ಹೇಳಿದರೆ ಡ್ರಾಯಿಂಗಿಗೆ ಕಂಪೇರ್ ಮಾಡ್ತಾರೆ. ಸೊ ಕಂಪೇರ್ ಮಾಡಬೇಡಿ. ಡ್ರಾಯಿಂಗಲ್ಲಿ ಜಾಸ್ತಿ ನಿಮಗೆ ಎಂತ ಇನ್ವೆಸ್ಟ್ ಮಾಡಲಿಕ್ಕೆ ಇರೋದಿಲ್ಲ. ಕ್ರಾಫ್ಟಲ್ಲಿ ಸ್ವಲ್ಪ ನಾವು ಖರ್ಚು ಮಾಡಬೇಕಾಗ್ತದೆ, ಆದರೆ ಬೆಸ್ಟ್ ಔಟ್ಪುಟ್ ಸಿಗ್ತದೆ. ಅದು ನೀವು ಕೇಳಿದ್ವಿ. ಈಗ ಇನ್ನು ಕ್ಲಾಸನ್ನು ಮಾಡಲಿಕ್ಕಿದ್ದೀರಿ ನೀವು, ಈ ಒಂದು ಹೆಬ್ರಿ ಪರಿಸರದ ಜನಕ್ಕೆ ಮಾತ್ರ ಅದು ಸೀಮಿತವಾಗಿದೆಯಾ, ಅಥವಾ ಯಾರು ಬೇಕಾದರೂ ಬಂದು ಜಾಯ್ನ್ ಆಗ್ಬೋದಾ? ಯಾರು ಬಂದು ಜಾಯ್ನ್ ಆಗ್ಬೋದು. 13+ ಅಂತ ಏಜ್ ಇಟ್ಟಿದ್ದಾನೆ. ಅಂದರೆ ಬರೀ ಸಣ್ಣ ಮಕ್ಕಳಿಗೆ ಗ್ಲಾಸ್ ಪೇಂಟಿಂಗ್ ಅಥವಾ ಯಾವುದೇ ಪೇಂಟಿಂಗ್ ಎಲ್ಲ ಹೆವಿ ಬೋರ್ಡಲ್ಲಿ ಮಾಡೋದ್ರಿಂದ ಸಣ್ಣ ಮಕ್ಕಳಿಗೆ ನನಗೂ ಮೇಂಟೈನ್ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಸೊ ನಾನು 13+ ಅಂತ ಇಟ್ಟಿದ್ದೇನೆ ಏಜ್. ಯಾರು ಜಾಯ್ನ್ ಆಗ್ಬೋದು. ಸೊ ಯಾವಾಗ ಈ ಒಂದು ಕ್ಲಾಸ್ಗಳು ನಡೀತವೆ?
ಈ ಇದೇ ಏಪ್ರಿಲ್ ಎಂಡ್ 26 ಮತ್ತು 27 ಸ್ಯಾಟರ್ಡೆ ಸಂಡೇ 2 ದಿನದ್ದು ನಾನು ಗ್ಲಾಸ್ ಪೇಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೇನೆ. ಬೇಸಿಕ್ ಗ್ಲಾಸ್ ಪೇಂಟಿಂಗ್ ಇನ್ ಕೇಸ್ ಮಕ್ಕಳಿಗೆ ಬಂದವರಿಗೆ ಇಷ್ಟ ಆದರೆ ಇದರಲ್ಲಿ ನಾನು ಫರ್ದರ್ ಅಂದರೆ ಸ್ವಲ್ಪ ಹೆವಿ ಕ್ಲಾಸ್ ಡಿಸೈನ್ಸನ್ನು ಸಹ ಮಾಡ್ತೇನೆ. ಇದು ಬೇಸಿಕ್. ಇಷ್ಟೆಲ್ಲ ಆಸಕ್ತಿಯನ್ನು ಹೊಂದಿದ್ದೀರಾ, ಬೇರೆ ಬೇರೆ ಪೇಂಟಿಂಗ್ಸ್ಗಳನ್ನು ನೀವು ನಿಮ್ಮ ಸ್ವಂತಿಕೆಯಿಂದ ಕಲ್ತಿದ್ದೀರಾ, ಹಾಗೆ ಬಹಳಷ್ಟು ಕಲೆಗಳನ್ನು ನೋಡಿ ಕೂಡ ಕಲ್ತಿದ್ದೀರಾ. ಹಾಗಿರುವಾಗ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ನಮ್ಮ ಸೊಸೈಟಿಯಿಂದ ಅಂತ ಹೇಳ್ಬೋದಾ? ನಾನು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂತ ಹೇಳಿದರೆ, ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ, ನನ್ನ ಕ್ಲಾಸಿಗೆ ಜಾಯ್ನ್ ಆಗಿ. ಇದು ನಿಮಗೆ ಖಂಡಿತ, ಈಗ ನಾನು ಅದೇ ಥರ ಕಲಿತು ಈಗ ಪ್ರೊಫೆಷ್ನಲ್ ಆಗಿ ಮಾಡ್ತಿದ್ದೇನೆ. ಸೊ ನಿಮಗೆ ಇದು ಒಂದಲ್ಲ ಒಂದಿನ ಎಲ್ಲಿಯಾದರೂ ಯೂಸ್ಗೆ ಬೀಳ್ತದೆ. ಅಥವಾ ನೀವು ನಿಮ್ಮದು ರಿಲೇಟಿವ್ಸ್ ಮನೆಗೆ ಅಂತ ಗಿಫ್ಟ್ ಎಲ್ಲ ಕೊಡೋದಾದರೆ ನೀವು ಇದನ್ನೇ ಫ್ರೇಮ್ ಮಾಡಿ ಗಿಫ್ಟ್ ಮಾಡ್ಬೋದು. ನಾವೇ ಮಾಡಿ ಕೊಟ್ಟೋದಕ್ಕೆ ವೆಯ್ಟೇಜ್ ಜಾಸ್ತಿ ಇರ್ತದೆ. ಸೊ ಎಲ್ಲರೂ ಇಷ್ಟಪಡ್ತಾರೆ. ಸೊ ಆದಷ್ಟು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ವೃಂದಾ ಅವರೇ, ನೀವು ಬಹಳಷ್ಟು ಇನ್ಫಾರ್ಮೇಷನನ್ನು ನಿಮ್ಮ ಒಂದು ಕಲೆಯ ಬಗ್ಗೆ, ನೀವು ಕಲಿತ ಒಂದು ಆಸಕ್ತಿಯ ಬಗ್ಗೆ ನಮಗೆ ತಿಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಅವಕಾಶ ಕೊಟ್ಟದಕ್ಕಾಗಿ ನಿಮಗೂ ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಬಹಳಷ್ಟು ಕಲಾಸಕ್ತಿಯಿಂದ ಇವರು ಈ ಎಲ್ಲ ಕಲೆಗಳನ್ನು ಕಲ್ತಿದ್ದಾರೆ. ಅಷ್ಟೇ ಅಲ್ಲ, ಈ ವಿದ್ಯೆಯನ್ನು ಮತ್ತಷ್ಟು ಜನರಿಗೆ ಕಲಿಸಲಿಕ್ಕೆ ಕೂಡ ರೆಡಿ ಇದ್ದಾರೆ. ಸೊ ನಿಮಗೂ ಕೂಡ ಈ ಕಲೆಯನ್ನು ಕಲೀಲಿಕ್ಕೆ ಆಸಕ್ತಿ ಇದ್ದರೆ ನೀವು ಹೆಬ್ರಿಯಲ್ಲಿರುವಂತಹ ವೃಂದಾ ನಾಯಕ್ ಇವರನ್ನು ಭೇಟಿಯಾಗ್ಬೋದು. ಇವರ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಅಡ್ರೆಸ್ಸನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದನ್ನು ನೀವು ಫಾಲೋ ಮಾಡಿಕೊಂಡು ಈ ಒಂದು ಲಾಗ್ನ ಪ್ರಯೋಜನವನ್ನು ಪಡ್ಕೊಳ್ಬೋದು. ಇಂತಹ ಇನ್ಫಾರ್ಮೇಟಿವ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಕಂಟೆಂಟ್ಗಳನ್ನು ನೋಡ್ತಾ ಇರಿ. ದಿಸ್ ಇಸ್ ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.